ಶೃಂಗೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಶಾರದಾಂಬೆ ಆಶೀರ್ವಾದವನ್ನ ಪಡೆಯಲು ಬಂದಿದ್ದೇವೆ. ಶ್ರೀಗಳ ಜೊತೆ ನಮ್ಮ ಕುಟುಂಬದ ನಂಟು ಹಿಂದಿನಿಂದಲೂ ಕೂಡ ಇದೆ ಅಂತ ಮಾತನಾಡಿದ್ದಾರೆ. ಶೃಂಗೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿರುವಂತದ್ದು, ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲು ಬಂದಿರುವಂತಹ ಸಂದರ್ಭದಲ್ಲಿ ಶಾರದಾಂಬೆ ಆಶೀರ್ವಾದವನ್ನ ಪಡೆಯಲು ಬಂದಿದ್ದೇವೆ. ಶ್ರೀಗಳ ಜೊತೆ ನಮ್ಮ ಕುಟುಂಬದಲ್ಲಿ ಈ ಹಿಂದಿನಿಂದಲೂ ಕೊಡುವ ನಂಟು ಇದೆ ಅಂತ ಕೂಡ ಅವರು ಮಾತನಾಡಿರುವಂತದ್ದು. ಇದೇ ಸಂದರ್ಭದಲ್ಲಿ ತಾಯಿಯ ಆಶೀರ್ವಾದದಿಂದ ತಂದೆ ಸಿಎಂ ಆಗಿದ್ದಾರೆ, ಸಿಎಂ ಸ್ಥಾನಕ್ಕೇರಿದ್ದಾರೆ, ಪಕ್ಷ ಟಿಕೆಟ್ ಕೊಡಲು ಮುಂದೆ ಬಂದಿದೆ. ಈ ಬಗ್ಗೆ ವರಿಷ್ಠರು ಕಾರ್ಯಕರ್ತರೊಂದಿಗೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಕೂಡ ಅವರು ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತದ್ದು. ಮಂಡ್ಯ ಜನತೆಯ ಸೇವೆಯನ್ನ ಮಾಡಲು ರೆಡಿಯಾಗಿದ್ದೇನೆ, ಶೃಂಗೇರಿ ದೇವಾಲಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ನ್ಯೂಸ್ 18 ಕನ್ನಡದ ಜೊತೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನೋದನ್ನ ನೋಡ್ಕೊಂಡ್ಬರೋಣ. ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅಂದ್ರೆ ಏನು ಶಾರದಾಂಬಾ ದರ್ಶನ ಪಡೆದಂತ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಮೊದಲ ಬಾರಿಗೆ ಶೃಂಗೇರಿಗೆ ಬಂದಿದ್ದಾರೆ ಸರ್, ಏನ್ ಹೇಳಿ? ತಾಯಿ ಶಾರದಾಂಬೆ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೀವಿ, ಇಡೀ ಕುಟುಂಬದ ಸಮೇತ ಬಂದಿದ್ದೀವಿ. ಅದೇ ರೀತಿ ಶ್ರೀಗಳ ಆಶೀರ್ವಾದ ಕೂಡ ಪಡೀಲಿಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ಇವತ್ತು ಈಗ ಲೋಕಸಭಾ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ, ಈಗ ಇಲ್ಲಿಂದ ಆರಂಭ ಆಗ್ತಾ ಇದೆ ಸರ್ ಚುನಾವಣೆ. ದೇವರ ಆಶೀರ್ವಾದ ಯಾವತ್ತಿಗೂ ಇರಬೇಕು. ಅದರಲ್ಲೂ ನಮ್ಮ ಇಡೀ ಕುಟುಂಬ ಇವತ್ತೇನೊಂದು ದೇವ್ರ ಮೇಲೆ ನಂಬ್ಕೊಂಡಿದೀವಿ. ಈಗ ಯಾವುದೇ ಕೆಲಸ ಆಗ್ಬೇಕಂದ್ರೂ ನಿಮ್ಮ ಕುಟುಂಬಸ್ಥರು ಶೃಂಗೇರಿ ಶಾರದಾಂಬೆ ಬರುವಂತದ್ದು. ಇವತ್ತು ನಿಮಗೋಸ್ಕರ ಅಂದ್ರೆ ಇವತ್ತು ವಿಶೇಷ ಪೂಜೆ ನಡೆಸ್ತಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ, ನನಗೋಸ್ಕರ ವಿಶೇಷ ಪೂಜೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ವರ್ಷನೂ ಬರ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸಮಯ ಸಿಕ್ಕಿದಾಗ್ಲೆಲ್ಲ ದೊಡ್ಡವ್ರು ಇರ್ಬೋದು, ನಮ್ಮ ತಂದೆ ತಾಯಿ ನಾವೆಲ್ಲರೂ ಬರ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಮೊನ್ನೆ ಧರ್ಮಸ್ಥಳಕ್ಕೂ ಹೋಗಿದ್ದೆ. ಸೊ ಹಾಗಾಗಿ ಬರ್ತಾನೆ ಇರ್ತೀವಿ ಸರ್. ಈಗ ಮಂಡ್ಯದಲ್ಲಿ ಗೋಬ್ಯಾಕ್ ನಿಖಿಲ್ ಅಂತ ಒಂದು ಸಾಮಾಜಿಕ ಜಾಲತಾಣ ಅರ್ಧ ಆಗ್ತಿದೆ ಸರ್. ನೋಡಿ, ಇವತ್ತು JDS ಪಕ್ಷ, ಅದರಲ್ಲೂ ಪಕ್ಷದ ವರಿಷ್ಠರು ನನಗೆ ಬಹುತೇಕ ಕಾರ್ಯಕರ್ತರುಗಳ ಜೊತೆ, ಶಾಸಕರುಗಳ ಜೊತೆ, ಮುಖಂಡರುಗಳ ಜೊತೆ ಕೂತ್ಕೊಂಡು ಇವತ್ತು ಚರ್ಚೆ ನಡೆಸಿ, ಬಹಳ ಮುಖ್ಯವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಜನರ ನಾಡಮಿಡಿತಗಳನ್ನ ಅರ್ಥ ಮಾಡ್ಕೊಂಡು ಇವತ್ತು ನನ್ನ ಪಕ್ಷ ನನಗೆ ಟಿಕೆಟ್ ಕೊಡುವ ವಿಚಾರವಾಗಿ ಇವತ್ತೇನು ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ನನ್ನ ಕರ್ತವ್ಯ ಮಂಡ್ಯ ಜಿಲ್ಲೆ ಜನ ಸೇವೆ ಮಾಡಲಿಕ್ಕೆ ನಾನು ಮುಂದಾಗಿದ್ದೀನಿ. ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ, ಪ್ರತಿಕ್ರಿಯೆನೂ ಕೊಡ್ಲಿಕ್ಕೆ ಹೋಗಲ್ಲ. ಥ್ಯಾಂಕ್ ಯು. ಇದಿಷ್ಟು ಏನು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಅಂದ್ರೆ ಮಂಡ್ಯ ಜನರ ನಾಡಿ ಮಿಡಿತ ನಾನು ಅರ್ಥಕೊಂಡಿದ್ದೀನಿ, ನಾನು ಮಂಡ್ಯ ಜನರ ಸೇವೆ ಮಾಡೋಕೆ ಸದಾ ಸಿದ್ಧ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು.